ನ್ಯೂಸ್ ಪೌರಾಡಳಿತ ಸಚಿವ ಶಿವಳ್ಳಿಗೆ ತೀವ್ರ ಹೃದಯಾಘಾತ ಆಗಿದೆ ಅಂತ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ತೀವ್ರ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಪೌರಾಡಳಿತ ಸಚಿವರು ಅಂತ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನವೀನ್ ಹುಬ್ಬಳ್ಳಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನಾಯ್ತು, ಹೇಗಿದೆ ಸಿಚುವೇಶನ್, ಹೇಗಿದ್ದಾರೆ ಅವರು? ಖಂಡಿತ ಹರೀಶ್, ಯಾಕಂತಂದ್ರೆ ಕಳೆದ ಹಲವಾರು ದಿನಗಳಿಂದ ಕೂಡ ಏನೊಂದು ಸಚಿವರಾದಂತಹ ಶಿವಳ್ಳಿ ಅವರಿಗೆ ಅನಾರೋಗ್ಯ ಇತ್ತು. ನಂತರ ಅವರು ಪದೇ ಪದೇ ಎದೆ ನೋವಿನಿಂದ ಆಗಾಗ ಕಿಮ್ಸ್ಗೆ ದಾಖಲಾಗ್ತಾ ಇದ್ರು. ನಿನ್ನೆಯೂ ಕೂಡ ಏನೊಂದು ಧಾರವಾಡದ ಕಟ್ಟಡ ದುರಂತ ಪ್ರಕರಣ ಏನ್ ನಡೀತು, ಆ ಒಂದು ದುರಂತ ಪ್ರಕರಣದಲ್ಲಿಯೂ ಕೂಡ ರಾತ್ರಿ ಇಡೀ ಸಂಪೂರ್ಣವಾಗಿ ಕಾರ್ಯಾಚರಣೆಯಿಂದ ಪಾಲ್ಗೊಂಡಿದ್ರು. ಅಲ್ಲೂ ಕೂಡ ಸಾಕಷ್ಟು ಸುಸ್ತಾಗಿದೆ ಅಂತ ಹೇಳಿ ಏನೊಂದು ಚಿಕಿತ್ಸೆಗೆ ಮುಂದಾಗಿದ್ರು. ಅಲ್ಲೇ ಕೂಡ ಅವರಿಗೆ ಕಿಮ್ಸಿನ ವೈದ್ಯರು ಎಲ್ಲಿ ಧಾರವಾಡ ಕಟ್ಟಡ ದುರಂತ ಪ್ರಕರಣ ಏನ್ ನಡೆದಿತ್ತು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ, ಅಂದ್ರೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆ ಕಟ್ಟಡದಿಂದ ಆ ಜಾಗದಿಂದ ನೇರವಾಗಿ ಕಿಮ್ಸ್ಗೆ ಚಿಕಿತ್ಸೆಯನ್ನ ಪಡಿತಾರೆ. ಅದಾದ ಬಳಿಕ ಮತ್ತೆ ಸಿಎಂ ಕುಮಾರಸ್ವಾಮಿ ಅವರು ಬಂದಾಗ ಅವ್ರ ಜೊತೆಗೆ ಕೆಲವೊಂದಿಷ್ಟು ಕಾರ್ಯಗಳಲ್ಲಿ ತೊಡಗುತ್ತಾರೆ. ಅದಾದ ಬಳಿಕ ಮತ್ತೆ ಯಥಾವತ್ತಾಗಿ ಅವರು ನಿನ್ನೆ ದಿನ ಮನೆಗೆ ಹೋಗಿ ರೆಸ್ಟ್ ಮಾಡಿರ್ತಾರೆ. ಆದ್ರೆ ಇಂದು ಬೆಳಗಿನ ಒಂದು 12 ಗಂಟೆ 1 ಗಂಟೆ ಸುಮಾರಿಗೆ ಅವರಿಗೆ ಮತ್ತೆ ಎದೆನೋವು ಕಾಣಿಸ್ಕೊಂಡಿದೆ. ಹೀಗಾಗಿ ಇವತ್ತು ಕಿಮ್ಸ್ಗೆ ದಾಖಲಾಗಿದ್ದಾರೆ. ಹೀಗಾಗಿ ಅವರಿಗೆ ಈಗ ಸದ್ಯ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಆದ್ರೆ ವೈದ್ಯರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಹೀಗಾಗಿ ಹೆಚ್ಚಿನ ಮಾಹಿತಿ, ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತಿಲ್ಲ ಹರೀಶ್. ನಮ್ಗೆ ಗೊತ್ತಿರೋ ಹಾಗೆ ಒಂದು ಕಳೆದ ತಿಂಗಳು ಅಂತ ಅನ್ಸುತ್ತೆ, ಅವರೊಂದು ಯಾವುದೋ ಕಾಮಗಾರಿ ಶಂಕುಸ್ಥಾಪನೆ ಆದ್ಮೇಲೆ ಏನೋ ತಿಂದಾದ್ಮೇಲೆ ಅವ್ರಿಗೆ ಅಸ್ವಸ್ಥರಾಗಿದ್ರು. ಅವಾಗೊಂದ್ಸಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಕಿಮ್ಸ್ಗೆ, ಅಲ್ವಾ? ಖಂಡಿತ ಹರೀಶ್, ಅವರ ದೇಹದ ಸ್ಥಿತಿ ಮತ್ತೆ ಅವರ ಆರೋಗ್ಯದ ಸ್ಥಿತಿ ಏನಂದ್ರೆ ತುಂಬಾ ನಾಜೂಕಾಗಿರುವಂತದ್ದು. ಯಾವುದೇ ರೀತಿಯಾದಂತ ಆಹಾರದಲ್ಲಿ ಏನಾದ್ರು ಹರೀಶ್, ನಿಜ ಉಪ್ಪಿಟ್ಟು ತಿಂದು ಅವರು ವಾಂತಿ ಭೇದಿ ಹೀಗೆಲ್ಲ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರ ಗನ್ಮ್ಯಾನ್ಗೂ ಕೂಡ ವಾಂತಿ ಭೇದಿ ಉಂಟಾಗಿತ್ತು. ನಂತರ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತಂದ್ರೆ ತುಂಬಾ ನಾಜೂಕಾಗಿರುವಂತದ್ದು. ಯಾವುದೇ ರೀತಿಯಾದಂತ ಹೊರಗಡೆ ಆಹಾರನ ತಿನ್ನಲ್ಲ, ಆಚೆ ಕಡೆ ನೀರನ್ನ ಕುಡಿಯಲ್ಲ. ಹೀಗೆ ಅವರು ತಮ್ಮ ದೇಹವನ್ನ ಮೇಂಟೈನ್ ಮಾಡ್ತಾ ಇದ್ರೆ. ಆದ್ರೆ 2-3 ದಿನಗಳಿಂದ ಎಲ್ಲಿ ಧಾರವಾಡ ಕಟ್ಟಡ ಇದು ಏನು ಬಿದ್ದು ಸಾಕಷ್ಟು ಹಾನಿ ಉಂಟಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಆರೋಗ್ಯದ ಲಕ್ಷ್ಯವನ್ನ ಬಿಟ್ಟು ಆ ಒಂದು ಸ್ಥಳದಲ್ಲಿ ಇದ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು. ಹೀಗಾಗಿ ಅವ್ರಿಗೆ ಕೆಲವೊಂದಿಷ್ಟು ಸ್ಟ್ರೆಸ್ ಆಗಿತ್ತು. ನಂತರ ಸಂಜೆ ಸುಮಾರಿಗೆ ಅಲ್ಲೇ ಕೂತ್ಕೊಂಡು ಕಿಮ್ಸ್ ವೈದ್ಯರಿಂದನೂ ಕೂಡ ಚಿಕಿತ್ಸೆಯನ್ನ ಪಡೆದಿರುವಂತದ್ದು. ಆದ್ರೆ ಇವತ್ತು ಬೆಳಗಿನ ಜಾವ ಸ್ವಲ್ಪ ಎದೆನೋವು ಕಾಣಿಸ್ಕೊಂಡಿದೆ. ಹೀಗಾಗಿ ಅವ್ರನ್ನ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ ಹರೀಶ್. ಅಂದ್ರೆ ಇವತ್ತು ಇವರ ಸ್ಕೆಡ್ಯೂಲ್ ಹೇಗಿತ್ತು? ಬೆಳಗ್ಗೆಯಿಂದ ತುಂಬಾ ಒಂದು ಟೆನ್ಷನ್ ಏನಾದ್ರು ಇದ್ರಾ, ಅಥವಾ ತೀವ್ರ ಅಂದ್ರೆ ದೀರ್ಘಕಾಲದಲ್ಲಿ ಯಾವ್ದಾದ್ರು ಆರೋಗ್ಯ ಕಾಡ್ತಾ ಇದೆಯಾ ಅವ್ರಿಗೆ, ಹೆಂಗೆ? ಅಂದ್ರೆ ಅವ್ರಿಗೆ ಆ ರೀತಿಯಾದಂತ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಆದ್ರೆ ಹೃದಯದ ತೊಂದರೆ ಸಾಕಷ್ಟಿದೆ. ಯಾಕಂತಂದ್ರೆ ಆಗಾಗ ಸುಮಾರು ಒಂದು 3 ತಿಂಗಳಿಗೊಂದ್ಸಾರಿ ಅವರು ಕಿಮ್ಸ್ಗೆ ದಾಖಲಾಗೋದು ಸಾಮಾನ್ಯವಾಗಿದೆ. ನಂತರ ಅದೇ ರೀತಿಯಾಗಿ ಅವ್ರಿಗೆ ಹೊಟ್ಟೆ ತುಂಬಾ ಏನಾದ್ರು ಫುಡ್ ಏನಾದ್ರು ವ್ಯತ್ಯಾಸ ಆದಂದ್ರೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇವ್ರಿಗೆ ಶಿವಳ್ಳಿ ಅವ್ರಿಗಿಲ್ಲ. ಹೀಗಾಗಿ ತುಂಬಾ ಸುಧಾರಿಸಿದ ಅಂದ್ರೆ ತುಂಬಾ ಪತ್ತೆ ಮಾಡೋ ರೀತಿಯಲ್ಲಿ ಅವರು ಆಹಾರವನ್ನ ಸೇವನೆ ಮಾಡ್ತಾರೆ. ನಂತರ ಅವರು ಆರೋಗ್ಯಕ್ಕೂ ಕೂಡ ಸಾಕಷ್ಟು ಗಮನವನ್ನ ಕೊಡ್ತಾರೆ. ಆದ್ರೆ ಈ ಕಳೆದ 2-3 ದಿನಗಳಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ. ಹೀಗಾಗಿ ಅವರು ಈ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹರೀಶ್. ಥ್ಯಾಂಕ್ ಯು ಅಪ್ಡೇಟ್ ಮಾಡಿದ್ದಕ್ಕೆ ನವೀನ್. ಈ ಕ್ಷಣದ ಮಾಹಿತಿಯನ್ನ ಕುಂದಗೋಳದ ಶಾಸಕರು ಶಿವಳ್ಳಿ ಅವರು